ತಮ್ಮದೇ ಕಾರಿನಲ್ಲಿ ಉಡುಪಿಯ ಕಡೆಗೆ ತಿಮರೋಡಿ ಹೋಗ್ತಾ ಇದ್ದಾರೆ. ತಮ್ಮದೇ ಕಾರು ತಿಮರೋಡಿ ಜೊತೆಗೆ ಇದ್ದಾರೆ ಗಿರೀಶ್ ಮಟ್ಟಣ್ಣ, ಜಯಂತ್ ಶೆಟ್ಟಿ. ತಿಮರೋಡಿ ಕಾರಿನ ಹಿಂದೆ ಮುಂದೆ ಪೊಲೀಸ್ ವಾಹನಗಳ ದಂಡು. ತಿಮರೋಡಿ ತನ್ನ ಸ್ವಂತ ಕಾರಲ್ಲೇ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಇದು ಅರೆಸ್ಟ್ ಅಲ್ಲ, ಇದೊಂದು ವಶಕ್ಕೆ. ವಿಚಾರಣೆ ಸಲುವಾಗಿ ಬ್ರಹ್ಮಾವರ ಠಾಣೆಯತ್ತ ತಿಮರೋಡಿ ಹೋಗ್ತಾ ಇದ್ದಾರೆ. ಪೊಲೀಸ್ ವಾಹನ ಹತ್ತದ ಮಹೇಶ್ ಶೆಟ್ಟಿ ತಿಮರೋಡಿ, ನನ್ನ ಕಾರಲ್ಲೇ ಬರ್ತೀನಿ, ಪೊಲೀಸ್ ವಾಹನಕ್ಕೆ ನಾನು ಯಾಕೆ ಹತ್ತಲಿ? ತಮ್ಮದೇ ಕಾರಿನಲ್ಲಿ ಉಡುಪಿಯ ಕಡೆಗೆ ತಿಮರೋಡಿ ಹೋಗ್ತಾ ಇದ್ದಾರೆ. ತಮ್ಮದೇ ಕಾರ್ನಲ್ಲಿ ಸ್ಕಾರ್ಪಿಯೋ ಅನ್ಕತ್ತೀನಿ. ತಿಮರೋಡಿಗೆ ಜೊತೆಗೆ ಇದ್ದಾರೆ ಗಿರೀಶ್ ಮಟ್ಟಣ್ಣ, ಜಯಂತ್ ಶೆಟ್ಟಿ. ತಿಮರೋಡಿ ಕಾರಿನ ಹಿಂದೆ ಮುಂದೆ ಪೊಲೀಸ್ ವಾಹನಗಳ ದಂಡು. ವಿಚಾರಣೆಗೆ ಸಹಕಾರ ಕೊಡ್ತೀನಿ, ಪೊಲೀಸ್ ವಾಹನಕ್ಕೆ ನಾನು ಹತ್ತೋದಿಲ್ಲ, ನನ್ನ ವಾಹನದಲ್ಲೇ ನಾನು ಬರ್ತೀನಿ. ಪೊಲೀಸ್ ವಾಹನವನ್ನು ಹತ್ತದ ಮಹೇಶ್ ಶೆಟ್ಟಿ ತಿಮರೋಡಿ. ಯಾಕೆ ಹತ್ತಬೇಕು ಪೊಲೀಸ್ ವಾಹನ? ನಾನು ನನ್ನ ಕಾರಲ್ಲೇ ಬರ್ತೀನಿ ಅಂಥೇಳಿ ತನ್ನ ಸ್ವಂತ ಕಾರಲ್ಲೇ ಹೊರಟಿದ್ದಾರೆ. ಈ ಕಾರಲ್ಲಿದ್ದಾರೆ ಗಿರೀಶ್ ಮಟ್ಟಣ್ಣ ಇದ್ದಾರೆ, ಮಹೇಶ್ ಶೆಟ್ಟಿ ತಿಮರೋಡಿ ಇದ್ದಾರೆ, ಜಯಂತ್ ಶೆಟ್ಟಿ ಇದ್ದಾರೆ. 3 ಜನ ಸೇರಿಕೊಂಡು ಬ್ರಹ್ಮಾವರ ಠಾಣೆಗೆ ಹೋಗ್ತಾರೆ. ಅಲ್ಲೊಂದಷ್ಟು ಪೊಲೀಸ್ ಪ್ರೊಸೀಜರ್ಗಳಿರ್ತಾವೆ. ಅದನ್ನು ಮುಗಿಸ್ಕೊಂಡು ಬರ್ತಾರೋ ಅಥವಾ ಪೊಲೀಸರು ಏನಾದರೂ ಬೇರೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಮತ್ತೊಂದು ಆರೋಪ, ನನ್ನನ್ನು ಕೊಲೆ ಮಾಡೋ ಸಾಧ್ಯತೆಗಳಿದ್ದಾವೆ. ಸೊ ಹಾಗಾಗಿ ನನ್ನ ಹೋರಾಟವನ್ನು ಹತ್ತಿಕ್ಕೋದಕ್ಕೆ, ನನ್ನ ಧ್ವನಿಯನ್ನು ನಿಲ್ಲಿಸೋದಕ್ಕೆ, ನನ್ನನ್ನು ವಶಕ್ಕೆ ಪಡೆಯುವ ನೆಪದಲ್ಲಿ ಕೊಲ್ಲೋ ಸಾಧ್ಯತೆಗಳಿದ್ದಾವೆ ಅನ್ನೋ ಆರೋಪ. ಸೊ ಹಾಗಾಗಿ ಮುಂದೆ ಈ ಪ್ರಕರಣ ನಿಜಕ್ಕೂ ಯಾವ್ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ? ಕೇವಲ ಎನ್ಕ್ವೈರಿ ನಡೆಸಿ ಬಿಡಲಾಗುತ್ತಾ, ಅಥವಾ ಅವರನ್ನು ಅಫಿಷಿಯಲ್ ಆಗಿ ಮತ್ತೆ ಸ್ಟೇಷನಲ್ಲೇ ಅರೆಸ್ಟ್ ಮಾಡಲಾಗುತ್ತಾ, ಬಂಧನ ಮಾಡಲಾಗುತ್ತಾ? ವಿ ಡೋಂಟ್ ನೋ. ಬಟ್ ಪೊಲೀಸರ ಮುಂದಿನ ನಡೆ ಅತ್ಯಂತ ಕುತೂಹಲಕಾರಿಯಾಗಿದೆ, ಜೊತೆಗೆ ಅತ್ಯಂತ ರಹಸ್ಯವಾಗಿದೆ. ಹಾಗಾಗಿ ಮುಂದೇನಾಗುತ್ತೆ ಎನ್ನುವಂತಹದ್ದೇ ಅತ್ಯಂತ ಕುತೂಹಲವನ್ನು ಕೆರಳಿಸಿರುವಂಥ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.